ಈಗ 401ನೇ ಕಥೆಯನ್ನು ಕೇಳೋಣ. ಕಣ್ವ ಋಷಿಗಳ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ. ಕಣ್ವ ಮಹರ್ಷಿಗಳು ಕಶ್ಯಪನ ವಂಶದವರು. ಇವರ ತಂದೆ ಮೇಧಾತಿಥಿ ಎಂಬ ಮಹರ್ಷಿಗಳು. ಕಣ್ವ ಋಷಿಗಳ ಕಥೆ ಬಹಳ ರೋಚಕವಾದದ್ದು. ಇವರು ಕೌರವನಿಗೆ ಪಾಂಡವರಲ್ಲಿ ಸಂಧಿ ಮಾಡಿಕೊಳ್ಳುವಂತೆ ಉಪದೇಶಿಸಿದವರಲ್ಲಿ ಒಬ್ಬರು ಇವರು. ಇವರ ಆಶ್ರಮಕ್ಕೆ ಕಣ್ವಾಶ್ರಮ ಅಂತ ಹೆಸರು. ಸಾವಿರಾರು ವಿದ್ಯಾರ್ಥಿಗಳಿಗೆ ಅನ್ನ, ಆಹಾರ, ವಸ್ತ್ರಗಳನ್ನು ಕೊಟ್ಟು ವಿದ್ಯೆಯನ್ನು ಅನುಗ್ರಹಿಸುವ ಕುಲಪತಿಯಾಗಿದ್ದರು. ವಿಶ್ವಾಮಿತ್ರರು ಮತ್ತು ಮೇನಕೆ ಎಂಬ ಅಪ್ಸರಸ್ತ್ರೀಗೆ ಮಗಳಾಗಿ ಜನಿಸಿದವಳು ಶಕುಂತಲೆ. ಆದರೆ ವಿಶ್ವಾಮಿತ್ರರು ಮಗುವನ್ನು ಕಾಡಿನಲ್ಲಿ ತೊರೆದು ತಪಸ್ಸಿಗಾಗಿ ತೆರಳುತ್ತಾರೆ. ಮೇನಕೆ ಸ್ವರ್ಗಲೋಕದ ಅಪ್ಸರಸ್ತ್ರೀ, ಹಾಗಾಗಿ ಮಗುವನ್ನು ಅವಳು ಕೂಡ ಅಲ್ಲೇ ಬಿಟ್ಟು ಹೋಗಿಬಿಡ್ತಾಳೆ. ಆ ಶಿಶುವು ಅನಾಥವಾಗಿ ಕಾಡಿನ ಮಧ್ಯೆ ಅಳುತ್ತಾ ಇರುತ್ತೆ. ಆಗ ಕೆಲವು ಶಕುಂತ ಪಕ್ಷಿಗಳು ಸುತ್ತಲೂ ಸೇರಿ ನೀರನ್ನು ಇತ್ತು ತಮ್ಮ ದಾಟಿಯ ಕೂಗುಗಳಿಂದ, ಧ್ವನಿಗಳಿಂದ ಆ ಮಗುವನ್ನು ಸಂತಸ ಪಡ್ತಾ ಇದ್ದಾವೆ. ಶಕುಂತಗಳೆಂದರೆ ಅದು ಒಂದು ಜಾತಿಯ ಪಕ್ಷಿಗಳು. ಈ ಕಾರಣದಿಂದ ಆ ಶಿಶುವಿಗೆ ಶಕುಂತಲಾ ಎಂಬ ಹೆಸರಾಯಿತು. ಕಾಡಿನಲ್ಲಿ ಮಗು ಅಳ್ತಾ ಇತ್ತು. ಕಣ್ವರು ಆ ದಾರಿಯಲ್ಲಿ ಬರುತ್ತಾ ಇದ್ದಾರೆ. ಮಗುವಿನ ಆರ್ತನಾದವನ್ನು ಕೇಳಿ ಅವರಿಗೆ ಆಶ್ಚರ್ಯ ಆಗ್ತಾ ಇದೆ. ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಅದು ತಪಸ್ವಿ ವಿಶ್ವಾಮಿತ್ರರ ಮಗು ಅಂತ ಗೊತ್ತಾಯಿತು. ಅವರು ಅದನ್ನು ಬಹಳ ವಾತ್ಸಲ್ಯದಿಂದ ಎತ್ತುಕೊಂಡು ಬಂದು ಆಶ್ರಮಕ್ಕೆ ತಂದಿದ್ದರು. ಆಶ್ರಮಕ್ಕೆ ಬಂದು ಸೇರಿದ್ದಾರೆ. ಆಶ್ರಮದಲ್ಲಿರುವ ಉಳಿದ ಹೆಣ್ಣು ಮಕ್ಕಳೊಂದಿಗೆ ಆ ಮಗುವನ್ನು ಕೂಡ ಸಾಕಿದ್ದಾರೆ. ವಿದ್ಯೆ ಬುದ್ಧಿಯನ್ನು ಕಲಿಸಿದರು. ಕಣ್ವರ ಆಶ್ರಮದಲ್ಲಿ ಶಕುಂತಲೆ ಬಹಳ ಬುದ್ಧಿವಂತೆಯಾಗಿ ಬೆಳೆದಿದ್ದಾಳೆ. ಮೇನಕೆಯ ಮಗಳಾದ ಕಾರಣ ನೋಡಲಿಕ್ಕೆ ಬಹಳ ಸುಂದರವಾಗಿದ್ದಳು. ಒಮ್ಮೆ ಹಸ್ತಿನಾವತಿಯ ಅರಸನಾದ ದುಷ್ಯಂತ ಆ ಕಾಡಿಗೆ ಬೇಟೆಗೆ ಬಂದಿದ್ದ. ಕಣ್ವ ಮಹರ್ಷಿಗಳ ಆಶೀರ್ವಾದ ಪಡೆಯಬೇಕು ಅಂತ ಅವನ ಉದ್ದೇಶವಾಗಿತ್ತು. ಆಗ ಕಣ್ವ ಋಷಿಗಳು ಅಲ್ಲಿ ಇದ್ದಿಲ್ಲ. ಶಕುಂತಲೆ ಅಲ್ಲಿ ಇದ್ದಳು. ಅವಳು ದುಷ್ಯಂತನನ್ನು ಸತ್ಕರಿಸಿದ್ದಾಳೆ. ಅವಳ ರೂಪವನ್ನು ನೋಡಿ ದುಷ್ಯಂತ ಅನುರಕ್ತನಾಗಿದ್ದಾನೆ. ಅವಳ ಗುಡುಗು ಹಿಡಿಸ್ತು. ಶಕುಂತಲೆ ಕೂಡ ರಾಜನನ್ನು ತುಂಬ ಇಷ್ಟಪಟ್ಟಳು. ಗಾಂಧರ್ವ ರೀತಿಯಿಂದ ಇಬ್ಬರು ಮದುವೆ ಮಾಡಿಕೊಂಡಿದ್ದಾರೆ. ಮುಂದೊಂದು ದಿವಸ ಬಂದು ನಾನು ಅರಮನೆಗೆ ಕರೆದೊಯ್ತೀನಿ ಅಂತ ಹೇಳಿದ್ದ. ಕಣ್ವ ಋಷಿಗಳಿಗೆ ಈ ವಿಷಯ ಗೊತ್ತಾಯಿತು. ತನ್ನ ಸಾಕು ಮಗಳನ್ನು ಒಬ್ಬ ಅರಸ ವರಿಸಿದ್ದಾನೆ ಅಂತ ಹೇಳಿ ಸಂತೋಷ ಆಯಿತು ಅವರಿಗೆ. ಕೆಲವು ಸಮಯದ ನಂತರ ಶಕುಂತಲೆಗೆ ಒಂದು ಮಗು ಹುಟ್ಟಿದೆ. ಕಣ್ವರು ಅವನಿಗೆ ಸಂಸ್ಕಾರಗಳನ್ನು ಮಾಡಿದ್ದಾರೆ. ಭರತ ಅಂತ ಹೆಸರಿಟ್ಟರು. ಪ್ರಾಣಿಗಳನ್ನು ಅವನು ನಿಯಂತ್ರಿಸುತ್ತಾ ಇದ್ದ ಕಾರಣ ಅವನಿಗೆ ಸರ್ವದಮನ ಎಂಬ ಹೆಸರು ಕೂಡ ಬಂತು. ಕಣ್ವರು ತಾಯಿ ಮಗನನ್ನು ಅರಸನಲ್ಲಿಗೆ ಕಳಿಸಿಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಹೆಣ್ಣು ಮಗಳು ತವರನ್ನು ತೊರೆದು ಪತಿಯ ಮನೆಯನ್ನು ಪ್ರವೇಶಿಸುವಾಗ ಹೇಗಿರಬೇಕು ಎಂಬುದನ್ನು ಕಣ್ವರು ಬೋಧಿಸಿದರಂತವರಿಗೆ. ಶಕುಂತಲೆ ತನ್ನ ಮಗನೊಂದಿಗೆ ದುಷ್ಯಂತನ ಅರಮನೆಗೆ ಬಂದಿದ್ದಾಳೆ. ಮೊದಲು ದುಷ್ಯಂತ ಅವರನ್ನು ಸ್ವೀಕರಿಸಲಿಕ್ಕೆ ಸಿದ್ಧನಾಗಲಿಲ್ಲ. ಅವನು ಶಕುಂತಲೆಯನ್ನು ತನ್ನ ಪತ್ನಿ ಅಂತ ಒಪ್ಪಿಕೊಳ್ಳಿಲ್ಲ. ಆದರೆ ಅಶರೀರವಾಣಿ ಒಂದು ದುಷ್ಯಂತನನು ಶಕುಂತಲೆಯನ್ನು ಸ್ವೀಕರಿಸಬೇಕು ಅಂತ ನುಡಿಯಿತು. ಈ ಶಕುಂತಲೆ ದುಷ್ಯಂತನ ಪತ್ನಿ ಎಂಬುದನ್ನು ಹೇಳಿದಾಗ ದುಷ್ಯಂತ ಶಕುಂತಲೆಯನ್ನು ಸ್ವೀಕರಿಸಿದ. ತನ್ನ ಮಗ ಭರತನನ್ನು ಸ್ವೀಕರಿಸಿದ. ಈ ಭರತನಿಂದಾಗಿಯೇ ಭಾರತ ಎಂಬ ಹೆಸರು ಬಂತು. ಇಬ್ಬರು ಭರತರು. ಒಬ್ಬ ಋಷಭದೇವರ ಮಗ ಭರತ, ಮಗದೊಬ್ಬ ದುಷ್ಯಂತೆ ಶಕುಂತಲೆಯರ ಮಗ ಭರತ. ಇಬ್ಬರಿಂದಾಗಿ ಈ ಒಂದು ಭಾರತ, ಈ ಒಂದು ದೇಶಕ್ಕೆ ಭಾರತ ಎಂಬ ಹೆಸರು ಬಂದಿದೆ. ಭರತ ಚಕ್ರವರ್ತಿಯಾಗಿ ಆಳಿದ್ದಾನೆ. ಅವನು ಕೂಡ ಕಣ್ವರ ಆಶ್ರಮದಲ್ಲಿ ಬಾಲ್ಯವನ್ನು ಕಳೆದ್ದರಿಂದ ಒಳ್ಳೆ ಸಂಸ್ಕಾರಗಳು ಅವನಲ್ಲಿ ಸಹಜವಾಗಿ ಇದ್ದವು.
ಇಂಥ ಕಣ್ವರಿಗೆ ನಮಸ್ಕರಿಸಿ 401ನೇ ಕಥೆಯನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.